ರಾಶಿಯವರೇ, ನಿಮ್ಮ ಯಶಸ್ಸಿಗೆ ಈ 10 ಸೂತ್ರಗಳನ್ನು ಪಾಲಿಸಿ. ನಮಸ್ಕಾರ ಮೀನ ರಾಶಿಯವರೇ, ನಿಮ್ಮ ರಾಶಿ ಭವಿಷ್ಯವನ್ನು ನವೀಕರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ವಿವರಿಸಲು ಹೊರಟಿದ್ದೇವೆ. ಮೀನ ರಾಶಿ ಎಂದರೆ ಇತ್ತೀಚೆಗೆ ನೀವು ಯಾವ ರೀತಿಯ ಪರಿಷ್ಕರಣೆಗಳನ್ನು ಮಾಡಬೇಕು ಮತ್ತು ಯಾವ ಸೂತ್ರಗಳನ್ನು ಅನುಸರಿಸಬೇಕು ಎಂಬುದನ್ನು ನೋಡೋಣ. ಈಗ ನಾನು ನಿಮಗೆ 10 ಪ್ರಮುಖ ಸೂತ್ರಗಳನ್ನು ನೀಡಲು ಸಿದ್ಧನಿದ್ದೇನೆ. 1. ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಿ. ಮೀನ ರಾಶಿಯವರು ಸ್ವಭಾವದಿಂದ ನಜೂಕಾಗಿ, ಸೌಮ್ಯರಾಗಿರುವವರು. ಆದರೆ ಯಶಸ್ಸು ಸಾಧಿಸಲು ನೀವು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಬೇಕು. ನಾವು ಯಾವ ಪ್ರಕಾರದ ಪರಿಸ್ಥಿತಿಗಳಲ್ಲಿ ಅಂತರ್ಜ್ಞಾನದಿಂದ ಜವಾಬ್ದಾರಿ ತೆಗೆದುಕೊಳ್ಳುತ್ತೇವೆ, ಅದರಿಂದ ನಮ್ಮ ನಂಬಿಕೆ ವೃದ್ಧಿಯಾಗುತ್ತದೆ. ನಿಮ್ಮ ಹಕ್ಕಿಗೆ ಹಾರಲು ಬೇಕಾದ ತಲೆಯನ್ನು ಮರೆಯಬೇಡಿ. 2. ಸಂಕಷ್ಟಗಳಿಗೆ ತಯಾರಾಗಿರಿ. ನೀವು ಜೀವನದಲ್ಲಿ ಯಶಸ್ಸು ಸಾಧಿಸುವಾಗ ಅನೇಕ ಸಂಕಷ್ಟಗಳನ್ನು ಎದುರಿಸಲೇಬೇಕು. ನೀವು ಯಾವ ರೀತಿ ಸಂಕಷ್ಟಗಳನ್ನು ಎದುರಿಸಬೇಕು, ಅದರ ಬಗ್ಗೆ ಪೂರ್ವನೂತನ ವಿವರಗಳನ್ನು ಅಧ್ಯಯನ ಮಾಡಿ. ಸಂಕಷ್ಟಗಳನ್ನು ತಪ್ಪಿಸಲು ಹೋಗುವ ಬದಲು ಅವುಗಳನ್ನು ನಿಮ್ಮ ಪ್ರಗತಿಯ ಭಾಗವಾಗಿ ಪರಿಗಣಿಸಿ. 3. ಉತ್ತಮ ಶ್ರೇಷ್ಠತೆಯನ್ನು ಗುರಿಯಾಗಿ ಇಡಿ. ಅಚ್ಚುಕಟ್ಟಾದ ಕನಸು ಮತ್ತು ಗುರಿ ಹೊಂದಿರುವುದು ಮುಖ್ಯ. ಪ್ರತಿದಿನವೂ ನೀವು ಯಾವ ಮಾರ್ಗದಲ್ಲಿ ನಡೆಯುತ್ತಿರುವಿರಿ ಎಂಬುದನ್ನು ಗಮನಿಸಿ. ನಿಮ್ಮ ಕನಸು ಬಲವಾದ ಹೂಳೆಯಂತೆ ಇರಲಿ. ನಿಮ್ಮ ಧೈರ್ಯ, ಸಂಯಮ ಮತ್ತು ನಂಬಿಕೆ ಮಾತ್ರವೇ ನಿಮ್ಮನ್ನು ಗುರಿಯ ಕಡೆ ಕರೆದೊಯ್ಯಬಹುದು. 4. ನಿರಂತರ ಅಧ್ಯಯನ ಮಾಡಿರಿ. ನಿರಂತರ ಕಲಿಕೆ ಹಾಗೂ ವೈಯಕ್ತಿಕ ಅಭಿವೃದ್ಧಿ ಯಶಸ್ಸಿಗೆ ತುಂಬಾ ಅಗತ್ಯವಿದೆ. ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ವೃದ್ಧಿಗಾಗಿ ಹೊಸ ವಿಚಾರಗಳನ್ನು ಕಲಿಯಿರಿ. ಹೊಸ ವಿಷಯಗಳನ್ನು ಪರಿಶೀಲಿಸುವುದರಿಂದ ನೀವು ನಿಮಗೆ ಬೇಕಾದುದು ಪಡೆಯಲು ನಿರಂತರ ಶಕ್ತಿ ಪಡೆಯುತ್ತೀರಿ. 5. ಸಮಯದ ಸಕಾಲಿಕ ಬಳಕೆ. ಪ್ರತಿಯೊಬ್ಬರೂ ಸಮಯವನ್ನು ಹೊಂದಿದ್ದಾರೆ, ಆದರೆ ನೀವು ಸಮಯವನ್ನು ಹೇಗೆ ಬಳಸುತ್ತೀರಿ ಎಂಬುದೇ ಮುಖ್ಯವಾಗಿದೆ. ಪ್ರತಿ ಕ್ಷಣವನ್ನು ನಿಮ್ಮ ಒಳಗೊಮ್ಮಲುಗಳು, ಕನಸು, ಗುರಿಗಳು ಹೇಗೆ ಸಾಕಾರಗೊಳ್ಳುತ್ತಿವೆ ಎಂಬುದರ ಬಗ್ಗೆ ಚಿಂತನೆ ಮಾಡಿ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದರಿಂದ ಯಶಸ್ಸು ಹೆಚ್ಚು ಎತ್ತಬಹುದು. 6. ಮನಸ್ಸನ್ನು ಶಾಂತವಾಗಿಡಿ. ಮೀನ ರಾಶಿಯವರು ಕೆಲವು ಸಂದರ್ಭಗಳಲ್ಲಿ ಅತಿ ಸೂಕ್ಷ್ಮವಾಗಿದ್ದು, ಒತ್ತಡದ ಅರ್ಥವನ್ನು ತಪ್ಪಾಗಿ ಗ್ರಹಿಸಬಹುದು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಯೋಗ ಅಥವಾ ನೆಮ್ಮದಿ ಅನುಭವಗಳನ್ನು ನೀಡಲು ಹೊರಟಿ. 7. ತಮ್ಮ ಇಚ್ಛೆಗಳನ್ನು ಸರಿಹೊಂದುತ್ತಿರಲಿ. ನೀವು ಯಾವ ಧ್ಯೇಯವನ್ನು ಹೊತ್ತಿರುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಗುರಿಗಳನ್ನು ಪ್ರಾಮುಖ್ಯತೆ ನೀಡಿ. ನಿಮ್ಮ ಇಚ್ಛೆಗಳೊಂದಿಗೆ ಸರಿಹೊಂದಿದ ಕೆಲಸಗಳನ್ನು ಮಾಡಿ. ಯಾರಾದರೂ ನಿಮ್ಮಿಂದ ಯಶಸ್ಸನ್ನು ನಿರೀಕ್ಷಿಸಿದರೆ ಅದನ್ನು ಸಾಧಿಸಲು ಎಷ್ಟು ಸಾಹಸಗಳನ್ನು ಅನುಸರಿಸಬಹುದು ಎಂದು ನೋಡಿ. 8. ಸೋಲುಗಳನ್ನು ಕಲಿಕೆಯಾಗಿ ಪರಿಗಣಿಸಿ. ಸೋಲು ಎಂಬುದನ್ನು ನೀವು ಯಥಾರ್ಥವಾಗಿ ನೋಡಲು ಸಿದ್ಧರಾಗಿರಿ. ನಾವು ಸೋಲನ್ನು ತಪ್ಪಿಸಿಕೊಳ್ಳಲು ಹೊರಟಿದ್ದರೂ ಅದು ನಮ್ಮನ್ನು ಕಲಿತ ಹಾಗೆ ಮಾಡುವುದರ ಮೇಲೆ ಚಿಂತನೆ ಮಾಡುವುದು ಬಹುಮುಖ್ಯ. 9. ತಂಡವನ್ನು ಉತ್ತಮವಾಗಿ ಆರಿಸು. ನೀವು ಯಾವ ವೃತ್ತಿಯಲ್ಲಿ ಇರಬಹುದಾದರೂ ನಿಮ್ಮ ಟೀಮ್ ಜೊತೆಗೆ ಕೆಲಸ ಮಾಡುವುದು ಪ್ರಮುಖವಾಗಿದೆ. ಉತ್ತಮ ತಂಡವು ಯಶಸ್ಸಿಗೆ ಹೆಜ್ಜೆ ಹಾಕಲು ಸಹಕಾರ ನೀಡುತ್ತದೆ. 10. ಧೈರ್ಯ ಮತ್ತು ದೃಢ ನಂಬಿಕೆಯನ್ನು ಹೊಂದಿರಿ. ಯಾವುದೇ ಸ್ಥಿತಿಯಲ್ಲಿ ಧೈರ್ಯವನ್ನು ನಿಮ್ಮ ಪಾಲಿಗೆ ಪಡೆಯಿರಿ. ನಿಮ್ಮನ್ನು ನಂಬಿದಾಗ ಮಾತ್ರ ನೀವು ಮುನ್ನಡೆಸಲು ಯೋಗ್ಯರಾಗಿರುತ್ತೀರಿ. ಇನ್ನು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಎಷ್ಟು ಮುಖ್ಯವಾದ ಸೂತ್ರಗಳನ್ನು ನಾವು ಚರ್ಚಿಸಿದ್ದೇವೆ. ಅಲ್ಲಿ ನೀವು ಯಾವುದೇ ಸಮಸ್ಯೆಗೆ ತಲುಪಿದರೂ ನಿಮ್ಮ ಗುರಿಯನ್ನು ಸರಿಯಾದ ಮಾರ್ಗದಲ್ಲಿ ಸರಿಸು, ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ.